ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಜೀವಶಾಸ್ತ್ರ ಅಂದರೆ ಬಯೋಲಜಿ ಅಂದರೆ ಭಯ ಬೇಡ, ಈ ಬಯೋಲಜಿ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ಈ ಬಯೋಲಜಿನ ನಾವು ಬ್ಯೂಟಿಫುಲ್ ಆಗಿ ಕಲಿತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರದ ಅರ್ಥ, ಜೀವಶಾಸ್ತ್ರದ ಮಹತ್ವ, ಜೀವಶಾಸ್ತ್ರದಲ್ಲಿ ಬರ್ತಕ್ಕಂತಹ ಶಾಖೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅನೇಕ ವಿಡಿಯೋಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಿಂದ ನಿಮಗೆ ನೀಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋನ ಕೊನೆಯ ತನಕ ನೋಡಿ. ಮೊದಲನೇದಾಗಿ ವಿಜ್ಞಾನದ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಆಫ್ ಸೈನ್ಸ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದೇನು ಯಾವ ಭಾಷೆಯಿಂದ ಬಂತು ಈ ಥರ ಏನು ಕ್ವಶನನ್ನು ಕೇಳೋದಿಲ್ಲ, ಆದ್ದರಿಂದ ಸ್ವಲ್ಪಾಗಿ ತಿಳಿದುಕೊಂಡು ಮುಂದೆ ಹೋಗೋಣ. ವಿಜ್ಞಾನದ ಪಿತಾಮಹ ರೋಜರ್ ಬೆಕನ್ ಅವರನ್ನು ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತೇವೆ. ಈ ವಿಜ್ಞಾನವನ್ನು ಅಧ್ಯಯನ ದೃಷ್ಟಿಯಿಂದ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಮೊದಲನೇದಾಗಿ ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಬಯಾಲಜಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಈ 3 ಭಾಗಗಳನ್ನು ಮಾಡಲಾಗಿದೆ. ಇದರಲ್ಲಿ ನಾವು ಈಗ ಜೀವಶಾಸ್ತ್ರದ ಪರಿಚಯವನ್ನು, ಮಹತ್ವವನ್ನು ತಿಳಿದುಕೊಳ್ಳೋಣ. ಮುಂದೆ ಭೌತಶಾಸ್ತ್ರ, ರಸಾಯನಶಾಸ್ತ್ರದ ಬಗ್ಗೆನೂ ಈ ಜೀವಶಾಸ್ತ್ರ ಕಂಪ್ಲೀಟ್ ಆದ ಬಳಿಕ ಮುಂದೆ ಹೋಗೋಣ. ಇವತ್ತು ಜೀವಶಾಸ್ತ್ರದ ಬಗ್ಗೆ, ಬಯಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. ಜೀವಶಾಸ್ತ್ರ, ಬಯಾಲಜಿ, ಜೀವಿಗಳ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಜೀವಶಾಸ್ತ್ರ ಎಂದು ಕರೆಯುತ್ತೇವೆ. ಈ ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅವರನ್ನು ಜೀವಶಾಸ್ತ್ರದ ಪಿತಾಮಹನೆಂದು ಕರೆಯುತ್ತೇವೆ. ಈ ಪ್ರೋಟೋಪ್ಲಾಸ್ಮಾ ಅಂದರೆ ಜೀವರಸ ಹೊಂದಿರತಕ್ಕಂತಹ ವಸ್ತುಗಳೆಲ್ಲ ಜೀವಿಗಳೇ ಆಗಿರ್ತವೆ. ಈ ಪ್ರೋಟೋಪ್ಲಾಸ್ಮಾ ಅಂದರೆ ಜೀವರಸ ಇರ್ತಕ್ಕಂತಹ ಪ್ರಾಣಿಗಳು ಜೀವ ಆಗಿರ್ತವೆ. ಇನ್ನು ಪ್ರೋಟೋಪ್ಲಾಸ್ಮಾ ಇಲ್ಲದೇ ಇರತಕ್ಕಂತಹ ಜೀವಿಗಳು ನಿರ್ಜೀವಿಗಳಾಗಿರ್ತವೆ. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಈ ಜೀವಶಾಸ್ತ್ರದಲ್ಲಿ ಪ್ರಮುಖವಾಗಿ 2 ಶಾಖೆಗಳು ಬರ್ತವೆ. ಒಂದು ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ. ಈಗ ನಾವು ಪ್ರಾಣಿಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣಿಗಳ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಪ್ರಾಣಿಶಾಸ್ತ್ರ ಅಂತೇಳಿ ಕರಿತೇವೆ. ಈ ಪ್ರಾಣಿಶಾಸ್ತ್ರದ ಪಿತಾಮಹ ಕೂಡ ಅರಿಸ್ಟಾಟಲ್ ಆಗಿರುತ್ತಾರೆ. ಇವರು ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಹಾಗೂ ಪ್ರಾಣಿಶಾಸ್ತ್ರದ ಪಿತಾಮಹ ಕೂಡ ಆಗಿರ್ತಾರೆ. ಪ್ರಾಣಿಗಳನ್ನು ಜಲಚರ ಪ್ರಾಣಿಗಳು, ಭೂಚರ ಪ್ರಾಣಿಗಳು, ವಾಯುಚರ ಪ್ರಾಣಿಗಳೆಂದು 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಈ ಪ್ರಾಣಿಶಾಸ್ತ್ರದ ಪ್ರಮುಖ ಶಾಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಮೇಗೂ ಕೂಡ ಅನೇಕ ಕ್ವಶನನ್ನು ಕೇಳಿದ್ದಾರೆ. ಮೊದಲನೇದಾಗಿ ಎಂಟಮೋಲಾಜಿ ಅಂದರೆ ಕೀಟಗಳ ಅಧ್ಯಯನ. ಎರಡನೇದಾಗಿ ಓಸ್ಟೋಲಾಜಿ, ಈ ಓಸ್ಟೋಲಾಜಿ ಅಂದರೆ ಮೂಳೆಗಳ ಅಧ್ಯಯನ. ನೆಪ್ರೋಲಾಜಿ ಅಂದ್ರೆ ಮೂತ್ರ ಜನಕಾಂಗಗಳ ಅಧ್ಯಯನ. ಅಂಕೋಲಾಜಿ ಅಂದರೆ ಕ್ಯಾನ್ಸರ್ ಅಧ್ಯಯನ. ಇನ್ನು ಅಪ್ಥೋನಾಲಜಿ ಅಂದ್ರೆ ಪಕ್ಷಿಗಳ ಅಧ್ಯಯನ. ಅರ್ನಿಥೋಲಾಜಿ ಅಂದರೆ ಪಕ್ಷಿಗಳ ಅಧ್ಯಯನ. ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳಿ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿರ್ತದೆ. ಇನ್ನು 6ನೇದಾಗಿ ನ್ಯೂರೋಲಾಜಿ ಅಂದ್ರೆ ನರಕೋಶಗಳ ಅಧ್ಯಯನ. ಇನ್ನು 7ನೇದಾಗಿ ಎಫಿಕಲ್ಚರ್ ಅಂದರೆ ಜೇನುಗಳ ಅಧ್ಯಯನ. 8ನೇದಾಗಿ ಓಟೋಲಾಜಿ ಅಂದರೆ ಕಿವಿಗಳ ಅಧ್ಯಯನ. ಈ 8 ಪ್ರಾಣಿಶಾಸ್ತ್ರದ ಪ್ರಮುಖ ಶಾಖೆಗಳಾಗಿವೆ. ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇವ್ರ ಮೇಲೆ ಕ್ವಶನನ್ನು ಕೇಳ್ತಾ ಇರ್ತಾರೆ. 2ನೇದಾಗಿ ಸಸ್ಯಶಾಸ್ತ್ರ. ಸಸ್ಯಗಳ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಸಸ್ಯಶಾಸ್ತ್ರ ಅಂತೇಳಿ ಕರಿತೇವೆ. ಈ ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಥಿಯೋಫಾಸ್ಟರ್ ಅವರನ್ನು
ಸಸ್ಯಶಾಸ್ತ್ರದ ಪಿತಾಮಹರೆಂದು ಕರೆಯುತ್ತೇವೆ. ಮೊನೋಕಾರ್ಪಸ್ ಸಸ್ಯಗಳು. ಈ ಮೊನೋಕಾರ್ಪಸ್ ಸಸ್ಯಗಳು ಅಂದರೆ ಏನಪ್ಪಾ ಅಂದ್ರೆ ಒಂದು ಬಾರಿ ಮಾತ್ರ ಫಲವನ್ನು ಕೊಡ್ತಕ್ಕಂತಹ ಸಸ್ಯಗಳಿಗೆ ನಾವು ಮೊನೋಕಾರ್ಪಸ್ ಸಸ್ಯಗಳಂತೇಳಿ ಕರಿತೇವೆ. ಇದಕ್ಕೆ ಉದಾಹರಣೆ ಗೋಧಿ ಮತ್ತು ಜೋಳ. ಇವು ಒಂದೇ ಬಾರಿ ಫಲವನ್ನು ಕೊಡ್ತಕ್ಕಂತಹ ಸಸ್ಯಗಳಾಗಿವೆ. ಇನ್ನು ಪಾಲಿಕಾರ್ಪಸ್ ಸಸ್ಯಗಳು ಹಲವಾರು ಸಾರಿ ಫಲವನ್ನು ಕೊಡ್ತಕ್ಕಂತಹ ಸಸ್ಯಗಳಿಗೆ ನಾವು ಪಾಲಿಕಾರ್ಪಸ್ ಸಸ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ತೆಂಗಾಗಿರ್ಬೋದು, ಮಾವು ಆಗಿರ್ಬೋದು. ಇವು 2-3 ಸಾರಿ ಹಲವಾರು ಬಾರಿ ಫಲವನ್ನು ಕೊಡ್ತಕ್ಕಂತಹ ಪ್ರಮುಖ ಪಾಲಿಕಾರ್ಪಸ್ ಸಸ್ಯಗಳಾಗಿವೆ. ಸಸ್ಯಶಾಸ್ತ್ರದ ಪ್ರಮುಖ ಶಾಖೆಗಳು. ಮೊದಲನೆಯದಾಗಿ ಫೋಮೋಲಾಜಿ ಹಣ್ಣುಗಳ ಅಧ್ಯಯನ, ಆಂಥೋಲಾಜಿ ಹೂಗಳ ಅಧ್ಯಯನ, ಬ್ಯಾಕ್ಟೀರಿಯೋಲಾಜಿ ಬ್ಯಾಕ್ಟೀರಿಯಾಗಳ ಅಧ್ಯಯನ, ಫೈಕೋಲಾಜಿ ಶೈವಲಗಳ ಅಧ್ಯಯನ, ಡೆಂಡ್ರೋಲಾಜಿ ಕಟ್ಟಿಗೆಗಳ ಅಧ್ಯಯನ, ಮೈಕೋಲಾಜಿ ಶಿಲೀಂಧ್ರಗಳ ಅಧ್ಯಯನ, ವೈರೋಲಾಜಿ ವೈರಸ್ಗಳ ಅಧ್ಯಯನ, ಆಗ್ರೋಸ್ಟೋಲಾಜಿ ಹುಲ್ಲಿನ ಅಧ್ಯಯನ. ಈ ಶಾಖೆಗಳ ಬಗ್ಗೆ ಗಮನವನ್ನು ಇಟ್ಟು ನೋಡ್ಕೊಳ್ಳಿ. ಇದ್ರ ಮೇಲೆ ತುಂಬ ಎಕ್ಸಾಮ್ನಲ್ಲಿ ತುಂಬ ಕ್ವಶನ್ಗಳನ್ನು ಕೇಳಿರುವುದರಿಂದ ಇದರ ಕಡೆ ಒಂದು ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಕೊನೆಯದಾಗಿ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ವ್ಯತ್ಯಾಸ. ಸಜೀವಿ ಮತ್ತು ನಿರ್ಜೀವಿ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಆದರೂ ಒಂದು ಸಲ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಸಜೀವಿ ಮತ್ತು ನಿರ್ಜೀವಿ. ಸಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ. ನಿರ್ಜೀವಿಗಳು ಸಜೀವ ಕೋಶಗಳಿಂದ ಮಾಡಲ್ಪಟ್ಟಿರುವುದಿಲ್ಲ. ಇನ್ನು ಸಜೀವಿಗಳು ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ನಿರ್ಜೀವಿಗಳು ಯಾವುದೇ ರೀತಿಯ ಉಸಿರಾಟ ಕ್ರಿಯೆಯನ್ನು ನಡೆಸುವುದಿಲ್ಲ. ಸಜೀವಿಗಳಲ್ಲಿ ಬೆಳವಣಿಗೆ ಕಂಡುಬರುತ್ತದೆ, ನಿರ್ಜೀವಿಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಂಡುಬರುವುದಿಲ್ಲ. ಸಜೀವದಲ್ಲಿ ಪೋಷಣೆ ಕ್ರಿಯೆ ನಡೆಯುತ್ತದೆ, ನಿರ್ಜೀವದಲ್ಲಿ ಯಾವುದೇ ರೀತಿಯ ಪೋಷಣೆ ಕ್ರಿಯೆ ನಡೆಯುವುದಿಲ್ಲ. ಇನ್ನು ಸಜೀವಿಗಳು ಚಲಿಸುತ್ತವೆ, ಇವು ನಿರ್ಜೀವಿಗಳು ನಿಂತಲ್ಲಿ ಏನಿರುತ್ತವೆ, ಯಾವುದೇ ರೀತಿಯಾಗಿ ಚಲಿಸುವುದಿಲ್ಲ. ಸಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿದರೆ ನಿರ್ಜೀವಿಗಳು ಯಾವುದೇ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ನಡೆಸುವುದಿಲ್ಲ. ಸಜೀವಿಗಳು ವಿಸರ್ಜನೆ ಕ್ರಿಯೆಯನ್ನು ನಡೆಸ್ತವೆ, ನಿರ್ಜೀವಿಗಳು ವಿಸರ್ಜನೆ ಕ್ರಿಯೆಯನ್ನು ನಡೆಸುವುದಿಲ್ಲ. ಇಷ್ಟು ಸಜೀವಿ ಮತ್ತು ನಿರ್ಜೀವಿ ನಡುವೆ ಇರತಕ್ಕಂತಹ ವ್ಯತ್ಯಾಸವಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಬಯೋಲಾಜಿಯ ಪರಿಚಯ ಮಹತ್ವವನ್ನು ತಿಳಿದುಕೊಂಡೆವು. ಇದೇ ರೀತಿ ಬಯೋಲಾಜಿಯ ಕಂಪ್ಲೀಟ್ ವಿಡಿಯೋಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನಾವು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋಗಳನ್ನು ಈ ಟಾಪ್ 1 ಸೂಪರ್ ಅಕಾಡೆಮಿ, ಈ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಾ ಇರ್ತೇವೆ. ಆದ್ದರಿಂದ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.